ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಇಷ್ಟು ದಿನ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಗೃಹಲಕ್ಷ್ಮಿ ಸಂಘಕ್ಕಾಗಿ, ಗೃಹಲಕ್ಷ್ಮಿ ಸಂಘ ಕುರಿತು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಸಂಘಕ್ಕೆ ಏನೆಲ್ಲ ಷರತ್ತುಗಳು ಅನ್ವಯಿಸ್ತವೆ, ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಫೀಸ್ ಎಷ್ಟಿರುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಏನು, ಆ್ಯಂಡ್ ಹಾಗೇನೂ ಸಹ ಈ ಒಂದು ಯೋಜನೆಯಡಿ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಲಕ್ಷ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡುತ್ತೀನಿ. ನೀವೇನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಇವತ್ತಿನ ಈ ವಿಡಿಯೋನ ಪ್ರತಿಯೊಬ್ಬರೂ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜೊತೆಗೆ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಎಲ್ಲ ಥರದ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು 2 months ಬ್ಯಾಕು, ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದೂ ಗೃಹಲಕ್ಷ್ಮಿ ಸಂಘನ ಜಾರಿಗೆ ತರ್ತೀವಿ, ಗೃಹಲಕ್ಷ್ಮಿ ಸಂಘ ಜಾರಿಗೆ ತರ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಾ ಬರ್ತಾರೆ. ಬಟ್ ಇದೀಗ ನಿನ್ನೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತರ್ತಿರುವಂತಹ ಗೃಹಲಕ್ಷ್ಮಿ ಸಂಘ ಯೋಜನೆಯಡಿ ಎಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ ಅಂತ ಅಂದ್ರೆ ನಿಮಗೆ ನೋಡಿ 25,000ದಿಂದ 3 ಲಕ್ಷದವರೆಗೂ ನಿಮಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಲೋನ್ ಟೈಪ್ ಕೊಡ್ತಾರೆ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಬ್ಯಾಂಕ್ ಮುಖಾಂತರ ನಿಮಗೆ ಕೊಡ್ತಾರೆ. ಸೊ ಓಕೆನಾ, ಅದನ್ನು ಪ್ರೋಸೆಸ್ಸು ಮುಂದೆ ಹೇಳ್ತೀನಿ ನಾನು, ಅದು ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಬಟ್ ಸದ್ಯಕ್ಕೆ ನಿಮಗೆ 25,000ದಿಂದ 3 ಲಕ್ಷದವರೆಗೂ ಸಹ ಹಣ ಆದರೆ ಸಿಗುತ್ತೆ ಈ ಗೃಹಲಕ್ಷ್ಮಿ ಸಂಘದಿಂದ. ಗೃಹಲಕ್ಷ್ಮಿಯರಿಗೆ ಏನೊಂದು ವೈಯಕ್ತಿಕವಾಗಿ ಪರ್ಸ್ನಲ್ ಲೋನ್ ಆದರೆ ಸಿಗುತ್ತೆ, ಓಕೆನಾ. ಆ್ಯಂಡ್ ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ 25,000ದಿಂದ 3 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತೆ 6 ಲಕ್ಷದವರೆಗೂ ಹೆಚ್ಚುವರಿ ಆದರೆ ಮಾಡ್ತಾರೆ, ಅಂದರೆ 6 ಲಕ್ಷದವರೆಗೂ ಸಹ ಇನ್ಕ್ರೀಸ್ ಆದರೆ ಮಾಡ್ತಾರೆ. ಆವಾಗ ನೀವು ಲೋನನ್ನು ಜಾಸ್ತಿ ತಗೋಬೋದು ಆಗಿರುತ್ತೆ. ಹಾಗಿದ್ರೆ ಇದಕ್ಕೆ ರಿಜಿಸ್ಟರ್ ಆಗೋದು ಯಾವ ರೀತಿ, ರಿಜಿಸ್ಟರ್ ಆಗೋದಕ್ಕೆ ಎಷ್ಟು ಫೀಸು ಅಂತ ಅಂದರೆ ನೋಡಿ, ಮೊದಲಿಗೆ ಇದಕ್ಕೆ ರಿಜಿಸ್ಟರ್ ಆಗೋದಕ್ಕೆ ಫೀಸ್ ಬಂದುಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಈ ಒಂದು ಪರ್ಸ್ನಲ್ ಲೋನ್ ಏನು ಕೊಡ್ತಾರೆ ಗೃಹಲಕ್ಷ್ಮಿಯಿಂದ, ಅದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ಕಂಪಲ್ಸರಿಯಾಗಿ 1,000 ರೂಪಾಯಿ ಕೊಟ್ಟು ನೀವು ರಿಜಿಸ್ಟರ್ ಆದರೆ ಮಾಡ್ಕೋಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ಇಂತಹ ಆಫೀಸ್ಗೆ ಹೋಗಿ ರಿಜಿಸ್ಟರನ್ನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಪ್ಡೇಟ್ಸ್ ಕೊಟ್ಟಿಲ್ಲ. ಸದ್ಯಕ್ಕೆ ಕೊಟ್ಟಿರುವಂಥದ್ದು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದರೆ 1,000 ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈಗ ನೀವು ರಿಜಿಸ್ಟರ್ ಮಾಡ್ಕೋತೀರಾ 1,000 ಅಮೌಂಟ್ ಕೊಟ್ಟು, ಅದಾದಮೇಲೆ ಪ್ರತಿ ತಿಂಗಳು ನೀವು 200 ರೂಪಾಯಿ ಅಮೌಂಟನ್ನು ಪೇ ಮಾಡ್ತಾ ಹೋಗ್ತಿರ್ತೀರ. ನಿಮಗೆ ಯಾವಾಗ ಒಂದು ಪರ್ಸ್ನಲ್ ಲೋನ್ ಬೇಕಾಗುತ್ತೋ, ನಿಮಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೋ ಆ ಟೈಮಲ್ಲಿ ನೀವು ಈ ಗೃಹಲಕ್ಷ್ಮಿ ಸಂಘದಿಂದ ಈ ಒಂದು ವೈಯಕ್ತಿಕ ಲೋನ್ ಆದರೆ ಪಡಿಬೋದು ಆಗಿರುತ್ತೆ. ಅದು ಬಂದುಬಿಟ್ಟು 25,000ದಿಂದ 3 ಲಕ್ಷದವರೆಗೂ ನಿಮಗೆ ಲಿಮಿಟ್ ಇರುತ್ತೆ. ಮುಂದಿನ ದಿನಗಳಲ್ಲಿ 6 ಲಕ್ಷದವರೆಗೂ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಸದ್ಯಕ್ಕೆ ನಿಮಗೆ ಒಂದು 25,000ದಿಂದ 3 ಲಕ್ಷದವರೆಗೂ ಲೋನ್ ಆದರೆ ಸಿಗುತ್ತೆ. ಇಲ್ಲಿ ನೀವು ಫಲಾನುಭವಿಗಳು ಕೇಳ್ಬೋದು, ಇದು ರಾಜ್ಯ ಸರ್ಕಾರ ಮಾಡ್ತಿರೋದ್ರಿಂದ ಇದಕ್ಕೆ ಯಾವುದೇ ಥರದ ಇಂಟ್ರೆಸ್ಟ್ ಇರೋದಿಲ್ವಾ, ನಾವು ಬಡ್ಡಿ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ವಾ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ಕಂಪಲ್ಸರಿಯಾಗಿ ಬಡ್ಡಿ ಕಟ್ಟಲೇಬೇಕಾಗುತ್ತೆ. ಬಟ್ ಇಲ್ಲೇನು ಅಂತ ಅಂದರೆ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ, ನಿಮಗೆ ಕಡಿಮೆ ಬಡ್ಡಿ ಆದರೆ ಇರುತ್ತೆ. ನೀವೆಷ್ಟು ಅಮೌಂಟ್ ತಗೋತೀರಾ ಅಮೌಂಟನ್ನು ನೋಡ್ಕೋತಾರೆ. ಆನ್ಯಲಿ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಈಗ ನೀವು ಬೇರೆ ಕಡೆ ಎಲ್ಲ ತಗೋತಾ ಇರ್ತೀರಾ, ಆನ್ಯಲ್ ಇಂಟ್ರೆಸ್ಟ್ ಎಲ್ಲ ನಿಮಗೂ ಗೊತ್ತಿರುತ್ತೆ ಅದು ನಿಮಗೆ. ಬಟ್ ಈ ಗೃಹಲಕ್ಷ್ಮಿ ಸಂಘದಿಂದ ತಗೊಳ್ಳೋವಾಗ ಏನಾಗುತ್ತೆ ಅಂತ ಅಂದರೆ ನಿಮಗೆ ಕಡಿಮೆ ಇರುತ್ತೆ, ಓಕೆನಾ. ಇಲ್ಲಿ ಬಡ್ಡಿ ಕಡಿಮೆ ಇರುತ್ತೆ, ನೀವು ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋವಂಥ ಅವಶ್ಯಕತೆ ಆದರೆ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋವಂಥದ್ದು, ಈಗ ನಿಮಗೆಲ್ಲ ಗೊತ್ತು ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಇನ್ನೇನು 2 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಬಟ್ ಈಗಲೂ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡ್ತಿದ್ದಾರೆ. 2 ವರ್ಷ ಆದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಥರದ ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ. ಬಟ್ ಈ ಗೃಹಲಕ್ಷ್ಮಿ ಸಂಘದ ವಿಚಾರದಲ್ಲಿ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ, ಈಗ ಮುಂದೆ ಬಂದುಬಿಟ್ಟು ಒಂದು ಡೆಡ್ಲೈನನ್ನು ಕೊಡ್ತಾರಂತೆ, 30 ದಿನನೋ ಇಲ್ಲ ಅಂತಂದರೆ 60 ದಿನನೋ ಇಲ್ಲ ಅಂತಂದರೆ 90 ದಿನನೋ ಟೈಮನ್ನು ಕೊಡ್ತಾರೆ. ಆ ಒಂದು ಟೈಮ್ ಒಳಗಡೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೋತೀರಾ, ಆ ಒಂದು ಟೈಮಲ್ಲಿ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಾ ನೀವು ಮಾತ್ರ ಆ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋತೀರಾ. ಅದಾದಮೇಲೆ ಈಗ ಒಂದು ಲಾಸ್ಟ್ ಡೇಟನ್ನು ಕೊಡ್ತಾರೆ. ಆ ಲಾಸ್ಟ್ ಡೇಟ್ ಏನಾದರೂ ಕ್ಲೋಸ್ ಆಯಿತು ಅಂತ ಅಂದರೆ ಮತ್ತೆ ಯಾರೂ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗಲ್ಲ. ಈಗ ನೀವು ಕೇಳ್ಬೋದು, ಹಾಗಿದ್ರೆ ನಮಗೆ ಲಾಸ್ಟ್ ಡೇಟ್ ಹೇಳಿ, ನಾವು ಫಸ್ಟೇ ಅಪ್ಲೈ ಮಾಡಿಬಿಡ್ತೀವಿ ಅಂತ ಹೇಳಿ. ನೋಡಿ, ಲಾಸ್ಟ್ ಡೇಟನ್ನು ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಒಂದು ಡೇಟ್ ಅಂತ ಹೇಳಿಬಿಟ್ಟು ಇನ್ನೂ ಸಹ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ಅಲ್ಲಿನೂ ಸಹ ಒಂದಿಷ್ಟು ಡೆವಲಪ್ಮೆಂಟ್ ಆಗ್ತಿದೆ, ಒಂದಿಷ್ಟು ಚೇಂಜಸ್ ಆಗ್ತಿದೆ. ಯಾಕಂತ ಅಂದರೆ ಇಲ್ಲಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ 25,000ದಿಂದ 3 ಲಕ್ಷದವರೆಗೂ ಲೋನ್ ಕೊಡೋದ್ರಿಂದ ಸಾಕಷ್ಟು ಕಂಡೀಷನ್ಸ್ ಇರ್ತವೆ, ಸಾಕಷ್ಟು ಒಂದು ಕೆಲಸಗಳಿರ್ತವೆ, ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಅಥವಾ ಬೇರೆ ಇಶ್ಯೂಸ್ ಆಗಲಿ ಎಲ್ಲನೂ ಇರ್ತವೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ರಿಜಿಸ್ಟ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ ಅಲ್ಲಿ ನಿಮಗೆ ಒಂದು ಡೆಡ್ಲೈನನ್ನು ಕೊಡ್ತಾರೆ. ಈಗ ಇವತ್ತು ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಇನ್ನೊಂದು 2 ತಿಂಗಳಾದಮೇಲೆ ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ, 1 ತಿಂಗಳಾದಮೇಲೆ ಲಾಸ್ಟ್ ಡೇಟ್
ಡೇಟ್ ಅಂತ ಹೇಳ್ತಾರೆ. ಆವಾಗ ನಾನು ನಿಮಗೆ 100% ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ವೀಡಿಯೋಸನ್ನು ನೋಡಿಕೊಂಡು ಆ ಲಾಸ್ಟ್ ಡೇಟ್ ಒಳಗಡೆ ಹೋಗಿ ಅಪ್ಲೈನ ಮಾಡ್ಕೊಳ್ಳಿ, ರಿಜಿಸ್ಟರನ್ನು ಮಾಡ್ಕೊಳ್ಳಿ. ಎಲ್ಲಿ ರಿಜಿಸ್ಟರ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಸೊ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಈ ಗೃಹಲಕ್ಷ್ಮಿ ಸಂಘ ಅಂತ ಅಂದರೆ ಈಗ ನೀವು ನಿಮ್ಮೂರಿನಲ್ಲಿ ಒಂದಿಷ್ಟು ಸಂಘಗಳಿಗೆ ಜಾಯ್ನ್ ಆಗಿರ್ತೀರಾ. ಅಲ್ಲಿ ಒಂದು ಗುಂಪು ಸೇರಿ ಆ ಗುಂಪಲ್ಲೆಲ್ಲ ಅಮೌಂಟನ್ನು ಕಟ್ಟಿ ಆ ಗುಂಪಲ್ಲಿರುವಂಥವ್ರು ಒಂದು ಅಮೌಂಟನ್ನು ತಗೊಳ್ಳೋದು ಆಗಿರ್ಬೋದು, ಅಮೌಂಟನ್ನು ಪೇ ಮಾಡೋದು ಆಗಿರ್ಬೋದು, ಈ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ಲಿ ವೈಯಕ್ತಿಕವಾಗಿ ಪರ್ಸ್ನಲ್ ಲೋನ್ ಟೈಪು ನಿಮಗೆ ಲೋನನ್ನು ಕೊಡುವಂಥದ್ದು. ಓಕೆನಾ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ನೀವು ಕೇಳ್ಬೋದು, ಹಾಗಿದ್ರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಅರ್ಹರಿದ್ದಾರೆ ಅಂತ ಅಂದರೆ ಇಲ್ಲಿ ಅರ್ಹರಿರುವಂಥವ್ರು ಯಾರಾದರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ದೀರಾ, ನೀವು ಬಂದುಬಿಟ್ಟು ಗೃಹಲಕ್ಷ್ಮಿ ಸಂಘಕ್ಕಾದರೆ ಅರ್ಜಿಯನ್ನು ಸಲ್ಲಿಸಬಹುದು ಆಗಿರುತ್ತೆ. ನೀವು ಪ್ರತಿ ತಿಂಗಳು 2,000 ಹಣ ಪಡ್ಕೋತಿದ್ರೆ ಸಾಕು, ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಮೊದಲಿಗೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ಗೃಹಲಕ್ಷ್ಮಿ ಸಂಘದ ಯೋಜನೆಯಡಿ ನಿಮ್ಗೆ ಏನು ಸಿಗುತ್ತೆ ಲಾಭ ಅಂತ ಅಂದರೆ 25,000ದಿಂದ 3 ಲಕ್ಷದವರೆಗೂ ಲಾಭ ಸಿಗುತ್ತೆ. ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ 1,000 ಅಮೌಂಟನ್ನು ಪೇ ಮಾಡಬೇಕು. ಒಂದ್ಸಲಿ ರಿಜಿಸ್ಟರ್ ಆದಮೇಲೆ ಪ್ರತಿ ತಿಂಗಳು 200 ರೂಪಾಯಿ ಅಮೌಂಟನ್ನು ಪೇ ಮಾಡಬೇಕು. ನಿಮಗೆ ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ನೀವು ವೈಯಕ್ತಿಕವಾಗಿ ಲೋನನ್ನು ತಗೋಬೋದು. ಜೊತೆಗೆ ಇದರ ಒಂದು ರಿಜಿಸ್ಟ್ರೇಷನ್ಸು ಸದ್ಯಕ್ಕೆ ಇಂಥ ಹತ್ರನೇ ಹೋಗಿ ಅಪ್ಲೈ ಮಾಡಿ ಅಂತ ಹೇಳಿಲ್ಲ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಅವರು ಕೊಡುವಂತಹ ಲಾಸ್ಟ್ ಡೇಟ್ ಒಳಗಡೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಇವಾಗ ನಿಮಗೆ ಬೇಕಿರುವಂತಹ ಇನ್ಫಾರ್ಮೇಷನ್ ಇದು. ಹಾಗಿದ್ರೆ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗೋದು ಎಷ್ಟು ದಿನ ಆಗುತ್ತೆ, ನಮ್ಮ ಒಂದು ಪಂಚಾಯತಿ ಲೆವೆಲ್ಗೆ ಬರುವಂಥದ್ದು ಎಷ್ಟು ದಿನ ಆಗುತ್ತೆ ಅಂತ ನೀವು ಕೇಳ್ಬೋದು. ಪಂಚಾಯತಿ ಲೆವೆಲಿಗೆ ಬರೋಷ್ಟು ಒಳಗಡೆ ಈಗ ನಾನು ಯಾಕೆ ಇದು ನಿಮಗೆ ಇನ್ನೂ ಪ್ರೋಸೆಸ್ಸು ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಲೋನ್ ಕೊಡೋದ್ರಿಂದ ಇನ್ನೂ ಏನಿಲ್ಲ ಅಂತ ಅಂದ್ರೂ ಒಂದು 6 ಮಂತ್ಸ್ ಟೈಮ್ ಆದರೆ ತಗೊಳುತ್ತೆ. ಓಕೆನಾ, ಕಂಪ್ಲೀಟ್ಲಿ ಜಾರಿ ಆಗೋದಕ್ಕೆ 6 ಮಂತ್ಸ್ ಟೈಮ್ ಒಳಗಡೆ ಏನಾದರೂ ಒಂದು ಪ್ರೋಸೆಸ್ ನಡೀಬೋದು. 6 ಮಂತ್ಸ್ ಒಳಗಡೆ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ ಆದಮೇಲೆ ಅಲ್ಲಿ ಅವ್ರ ವೆರಿಫಿಕೇಷನ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಎಲ್ಲ ನಡೆಸ್ಕೊಂಡು ಒಂದ್ಸಲಿ ಜಾರಿ ತಂದರು ಅಂತ ಅಂದರೆ ಅವಾಗ ಗೊತ್ತಾಗುತ್ತೆ ಮಹಿಳೆಯರಿಗೆ ಈ ರೀತಿ ಲೋನ್ ಕೊಡ್ತಿದ್ದಾರೆ, ಈ ರೀತಿ ಮಹಿಳೆಯರಿಗೆ ಇಷ್ಟಿಷ್ಟು ಅಮೌಂಟ್ ಬರ್ತಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಇಲ್ಲ ಅಂತಂದರೆ ಬೇರೆಯವ್ರನ್ನಾಗಲಿ ನೀವು ಆದಷ್ಟು ಬೇಗ ಕೇಳಿ ತಿಳ್ಕೊತೀರಾ. ನಾವೂ ಸಹ ಅಪ್ಡೇಟ್ಸನ್ನು ಮಾಡ್ತಾ ಇರ್ತೀವಿ. ಒಂದು 6 ತಿಂಗಳು ಆದರೆ ಟೈಮ್ ಬೇಕಾಗುತ್ತೆ ಈ ಒಂದು ಪರ್ಸನಲ್ ಲೋನ್ ನಿಮಗೆ ಸಿಗೋದಕ್ಕೆ. ಬಟ್ 6 ತಿಂಗಳ ಒಳಗಡೆ ಎಲ್ಲ ಥರದ ಪ್ರಕ್ರಿಯೆ ನಡೆಯುತ್ತೆ. ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಹೇಳಿದೆ ಅದೊಂದು ಪ್ರಕ್ರಿಯೆ ಬಂದುಬಿಟ್ಟು ಇದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇರುವಂತಹ ಅಪ್ಡೇಟು. ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಏನೋ ಸದ್ಯಕ್ಕೆ ಖುಷಿ ಇದೆ, ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗ್ತಿರೋದ್ರಿಂದ ಹಣ ಪಡ್ಕೋಬೋದು ಅಂತ. ಬಟ್ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನಮಗೆ ಪ್ರತಿ ತಿಂಗಳು 2,000 ಹಣ ಕರೆಕ್ಟಾಗಿ ಕೊಟ್ಟರೆ ಸಾಕು. ಈಗ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನು ಮುಂದೆ ಪ್ರತಿ ತಿಂಗಳು ಕರೆಕ್ಟಾಗಿ ಇವಾಗ ಯಾವ ರೀತಿ ಕೊಡ್ತಿದ್ದಾರೆ, 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ, ಇಲ್ಲ ಅಂತಂದರೆ ಪೆಂಡಿಂಗ್ ಇಟ್ಬಿಡ್ತಾರೆ. ಯಾವಾಗಂದರೆ ಅವಾಗ ಹಣ ಜಮಾ ಮಾಡ್ತಾರಲ್ವ. ಈ ರೀತಿ ಮಾಡಿದ್ರೆ ನಾವು ಯಾವ ರೀತಿ ಒಂದು ಯೋಜನೆಯಲ್ಲಿ ದುಡ್ಡನ್ನು ತಗೊಂಡು ಮತ್ತೆ ದುಡ್ಡು ವಾಪಸ್ ಕಟ್ಟೋದು ಅಂತ ಹೇಳಿಬಿಟ್ಟು ಮಹಿಳೆಯರು ನೀವು ಕೇಳ್ತಿದ್ದೀರಾ. ಅದನ್ನು ಸಹ ನೀವು ಕೇಳ್ತಿರುವಂಥದ್ದು ತುಂಬ ವ್ಯಾಲಿಡ್ ಇದೆ. ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಒಂದ್ಸಲಿ ಗೃಹಲಕ್ಷ್ಮಿ ಸಂಘ ಜಾರಿಗೆ ತಂದರು ಅಂತ ಅಂದರೆ ಆ ಟೈಮಿಂದ ಪ್ರತಿ ತಿಂಗಳು ಒಂದು ಆನ್ ಟೈಮಿಗೆ ಒಂದು 10ನೇ ತಾರೀಕು ಒಳಗಡೆನೋ 15ನೇ ತಾರೀಕು ಒಳಗಡೆನೋ ಪ್ರತಿ ತಿಂಗಳು ಅವ್ರು ಏನು ಗ್ಯಾರಂಟಿ ಯೋಜನೆ ಅಡಿ ಹೇಳಿದ್ದಾರೆ ಅದರ ಒಂದು 2,000 ಹಣ ಕೊಟ್ಟರೆ ಮಹಿಳೆಯರಿಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನೋಡ್ತೀನಿ. ಗೃಹಲಕ್ಷ್ಮಿ ಸಂಘ ನಿಮಗೆ ಹೆಲ್ಪ್ ಆಗುತ್ತಾ ಇಲ್ವಾ? ಗೃಹಲಕ್ಷ್ಮಿ ಸಂಘಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಯಾರೆಲ್ಲ ನಿಮಗೆ ಗೃಹಲಕ್ಷ್ಮಿ ಸಂಘ ಬೇಡ ಅನ್ನೋವಂಥವ್ರು ಇದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.